ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕೋಗಿಲು ನಿವಾಸಿಗಳಿಗೆ ಸರ್ಕಾರದ ಕಡೆಯಿಂದ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. 30 ನಿವಾಸಿಗಳಿಗೆ ಮನೆ ಹಂಚಿಕೆ ಬಗ್ಗೆ ಸರ್ಕಾರದ ಕಡೆಯಿಂದ ಈಗ ಸ್ಪಷ್ಟನೆ ಲಭ್ಯವಾಗ್ತಾ ಇರೋದು. ಕೋಗಿಲು ನಿವಾಸಿಗಳಿಗೆ ಯುಗಾದಿ ಗಿಫ್ಟ್, ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. ಹಾಗಾಗಿ 61 ಜನ ಕೋವಿಡ್ ನಾವು ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಕೋಗಿಲು ಬಡಾವಣೆಯ ಕ್ರಮ ತೆರವು ವಿಚಾರ ಇದೀಗ 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಹಂತಕ್ಕೆ ಬಂದಿದೆ. ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮನೆಯ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯ ವರ್ಗದ 10, ಪರಿಶಿಷ್ಟ ಜಾತಿಯ 7, ಪರಿಶಿಷ್ಟ ಪಂಗಡದ 2, ಅಲ್ಪಸಂಖ್ಯಾತರಿಗೆ 10 ಮನೆಗಳನ್ನ ನೀಡಲಾಗಿರೋದು. ಹಕ್ಕುಪತ್ರ ವಿತರಣೆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕೋಗಿಲು ನಿವಾಸಿಗಳಿಗೆ ಸರ್ಕಾರದ ಕಡೆಯಿಂದ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. 30 ನಿವಾಸಿಗಳಿಗೆ ಮನೆ ಹಂಚಿಕೆ ಬಗ್ಗೆ ಸರ್ಕಾರದ ಕಡೆಯಿಂದ ಈಗ ಸ್ಪಷ್ಟನೆ ಲಭ್ಯವಾಗ್ತಾ ಇರೋದು. ಕೋಗಿಲು ನಿವಾಸಿಗಳಿಗೆ ಯುಗಾದಿ ಗಿಫ್ಟ್, ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. ಹಾಗಾಗಿ 61 ಜನ ಕೋವಿಡ್ ನಾವು ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಕೋಗಿಲು ಬಡಾವಣೆಯ ಕ್ರಮ ತೆರವು ವಿಚಾರ ಇದೀಗ 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಹಂತಕ್ಕೆ ಬಂದಿದೆ. ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮನೆಯ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯ ವರ್ಗದ 10, ಪರಿಶಿಷ್ಟ ಜಾತಿಯ 7, ಪರಿಶಿಷ್ಟ ಪಂಗಡದ 2, ಅಲ್ಪಸಂಖ್ಯಾತರಿಗೆ 10 ಮನೆಗಳನ್ನ ನೀಡಲಾಗಿರೋದು. ಹಕ್ಕುಪತ್ರ ವಿತರಣೆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕೋಗಿಲು ನಿವಾಸಿಗಳಿಗೆ ಸರ್ಕಾರದ ಕಡೆಯಿಂದ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. 30 ನಿವಾಸಿಗಳಿಗೆ ಮನೆ ಹಂಚಿಕೆ ಬಗ್ಗೆ ಸರ್ಕಾರದ ಕಡೆಯಿಂದ ಈಗ ಸ್ಪಷ್ಟನೆ ಲಭ್ಯವಾಗ್ತಾ ಇರೋದು.
ಕೋಗಿಲು ನಿವಾಸಿಗಳಿಗೆ ಯುಗಾದಿ ಗಿಫ್ಟ್. ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. ಹಾಗಾಗಿ 61 ಜನ ಕೋವಿಡ್ ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಕೋಗಿಲು ಬಡಾವಣೆಯ ಅಕ್ರಮ ತೆರವು ವಿಚಾರ ಇದೀಗ 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಹಂತಕ್ಕೆ ಬಂದಿದೆ. ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮನೆಯ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯ ವರ್ಗದ 10, ಪರಿಶಿಷ್ಟ ಜಾತಿಯ 7, ಪರಿಶಿಷ್ಟ ಪಂಗಡದ 2, ಅಲ್ಪಸಂಖ್ಯಾತರಿಗೆ 10 ಮನೆಗಳನ್ನ ನೀಡಲಾಗಿರೋದು. ಹಕ್ಕುಪತ್ರ ವಿತರಣೆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಜಿ, ಮಂಜುನಾಥ್ ಭಯ್ಯ, मंजुनाथ भैया ने मंजुनाथ जी, मंजुनाथ भैया, मंजुनाथ भैया, मंजुनाथ भैया, मंजुनाथ भैया, मामा, मंजुनाथ खलीलुल्लाह ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕೋಗಿಲು ನಿವಾಸಿಗಳಿಗೆ ಸರ್ಕಾರದ ಕಡೆಯಿಂದ ಕಡೆಗೂ ಗುಡ್ ನ್ಯೂಸ್ ಲಭ್ಯವಾಗಿದೆ. 30 ನಿವಾಸಿಗಳಿಗೆ ಮನೆ ಹಂಚಿಕೆ ಬಗ್ಗೆ ಸರ್ಕಾರದ ಕಡೆಯಿಂದ ಈಗ ಸ್ಪಷ್ಟನೆ ಲಭ್ಯವಾಗ್ತಾ ಇರೋದು. ಕೋಗಿಲು ನಿವಾಸಿಗಳಿಗೆ ಯುಗಾದಿ ಗಿಫ್ಟ್. ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ. 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. ಹಾಗಾಗಿ 61 ಜನ ಕೋವಿಡ್ ಸೆಲೆಕ್ಟ್ ಆಗಿದ್ದಾರೆ. 30 ಜನ ಅರ್ಜಿ ಕೊಟ್ಟಿಲ್ಲ. ಇವತ್ತು ನಾವು ಬೇರೆಯವರಿಗೆ ಹಂಚಿಕೆ ಪತ್ರ ಕೊಡ್ತಾ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಕೋಗಿಲು ಬಡಾವಣೆಯ ಅಕ್ರಮ ತೆರವು ವಿಚಾರ ಇದೀಗ 30 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಹಂತಕ್ಕೆ ಬಂದಿದೆ. ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮನೆಯ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯ ವರ್ಗದ 10, ಪರಿಶಿಷ್ಟ ಜಾತಿಯ 7, ಪರಿಶಿಷ್ಟ ಪಂಗಡದ 2, ಅಲ್ಪಸಂಖ್ಯಾತರಿಗೆ 10 ಮನೆಗಳನ್ನ ನೀಡಲಾಗಿರೋದು. ಹಕ್ಕುಪತ್ರ ವಿತರಣೆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಜಿ, ಮಂಜುನಾಥ್ ಭಯ್ಯ, मंजुनाथ भैया ने मंजुनाथ जी, मंजुनाथ भैया, मंजुनाथ भैया, मंजुनाथ भैया, मंजुनाथ भैया, मामा, मंजुनाथ खलीलुल्लाह